ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ಉತ್ಕೃಷ್ಟ ಕಾಂಚೀವರಂ ರೇಷ್ಮೆ ಸೀರೆ ತೋರಿಸ್ತಾ ಇದ್ದೀನಿ. ಇದು ರೇಷ್ಮೆನ ಅಲ್ವಾ ಅನ್ನೋದನ್ನು ನಾವು ಯಾವ ರೀತಿ ಕಂಡುಹಿಡಿಬೋದು ಅಂತಲೂ ಹೇಳ್ತೀನಿ. ಇಲ್ಲಿ ನೋಡಿ, ಇದು ಆನೆ ಬಾರ್ಡ್ರು ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆನೆ ಇದೆ ಬಾರ್ಡ್ರಲ್ಲಿ, ಮತ್ತು ನವಿಲಿದೆ. ಆನೆ ಶ್ರೀ ಲಕ್ಷ್ಮಿಯ ಒಂದು ಅಕ್ಕಪಕ್ಕ ಇರುತ್ತೆ, ಮತ್ತು ನವಿಲು. ತುಂಬಾ ಚೆನ್ನಾಗಿದೆ ಈ ಸೀರೆ. ಯಾವ ರೀತಿ ನಾವು ಕಂಡುಹಿಡಿಯೋದು ಅಂತ ನಾನು ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನೀವು ಸಹಿತ ಮನೆಯಲ್ಲಿ ಮಾಡ್ಬೋದು. ಯಾಕಂದರೆ ಈಗ ತುಂಬ ಡೂಪ್ಲಿಕೇಟ್ ಸೀರೆಗಳು ಬರ್ತವೆ, ನಾವು ಮೋಸ ಹೋಗ್ಬಿಡ್ತೀವಿ. ನನಗೆ ಗೊತ್ತಾಗುತ್ತೆ ಇದು ರೇಷ್ಮೆನ ಅಲ್ವಾ ಅಂತ. ಆದ್ರೂ ಒಬ್ಬೊಬ್ರಿಗೆ ಗೊತ್ತಾಗಲ್ಲ, ಪಾಲಿಸ್ಟ್ರ್ ಥರನೇ ಬಂದುಬಿಡುತ್ತೆ. ನೋಡಿ, ಇಲ್ಲಿ ಅಂಚಿನಲ್ಲಿ ದಾರ ಇದೆ ನೋಡಿ, ಅಂಚಿನಲ್ಲಿ ದಾರ, ಈ ಥರ ದಾರ ಇರುತ್ತೆ. ಇದನ್ನು ಕಟ್ ಮಾಡ್ಕೋಬೇಕು, ಒಂದಿಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಮಾಡಿಕೊಂಡು ಯಾವ ರೀತಿ ಕಂಡುಹಿಡಿಯೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ತುದಿನ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು. ನೀವು ತಂದಿದ ತಕ್ಷಣ ಅದು ಬಿಟ್ಕೊಳುತ್ತೆ. ಇಷ್ಟೊಂದು ಏನು ಬೇಡ, ಇದನ್ನ ಈ ಥರ ಕಟ್ ಮಾಡ್ಕೊಳ್ಳಿ ಸಾಕು. ಹೀಗೆ ಮಾಡ್ಕೊಬಿಡಿ. ಈಗ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಮಾತಾಡ್ಕೊ. ನೋಡಿ ಫ್ರೆಂಡ್ಸ್, ಈಗ ಇದು ತೊಗೊಂಡಿದ್ದೀನಲ್ಲ ಈ ಥರ, ಇದನ್ನು ಒಂದು ಕ್ಯಾಂಡಲಲ್ಲಿ ಹಚ್ಕೊಳ್ಬೇಕು, ಅಥವಾ ದೀಪ ಆದರೂ ಹಚ್ಕೊಂಡು ನೋಡಿ ಈ ಥರ ಮಾಡಬೇಕು. ಈ ಥರ ಮಾಡಿದಾಗ ಕೆಟ್ಟ ಸ್ಮೆಲ್ ಬರುತ್ತೆ, ಮತ್ತು ಬೂದಿ ಆಗಬೇಕು. ಬೂದಿ ಆದರೆ ಕೆಳಗಡೆ ಬೂದಿ ಆಗಬೇಕು. ಈ ಪ್ಲಾಸ್ಟಿಕ್ ಸುಟ್ಟರೆ ಆಗುತ್ತಲ್ವ, ಆ ಥರ ಆಗಬಾರ್ದು. ಕೆಟ್ಟ ಸ್ಮೆಲ್ ಬರುತ್ತೆ. ಯಾಕೆ ಅಂದರೆ ಇದು ಹುಳುಗಳಿಂದ ಮಾಡಿರುವಂಥ ನ್ಯಾಚುರಲ್ ಫಾರ್ಮೆಟೇಷನ್ ಅಲ್ವಾ ಇದು. ಈಗ ಇದನ್ನು ಪುಡಿ ಆಗಬೇಕು ನೋಡಿ, ಕೆಟ್ಟ ಸ್ಮೆಲ್ ಬರ್ತಾಯಿದೆ ನೋಡಿ, ಪುಡಿ ಆಗಬೇಕು. ಈ ಪಾಲಿಸ್ಟರ್ ಮಿಕ್ಸ್ ಇದ್ದರೆ, ರೇಷ್ಮೆ ಎಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ಗಟ್ಟಿಗಾಗ್ಬಿಡುತ್ತೆ. ಪ್ಲಾಸ್ಟಿಕ್ ಸುಟ್ಟೋಗೋದಲ್ಲ, ಆ ಥರ ವಾಸನೆ ಬರುತ್ತೆ. ಬಟ್ ಇದು ಒಂಥರ ಕೆಟ್ಟ ವಾಸನೆ ಬರುತ್ತೆ, ಯಾಕಂದರೆ ಹುಳುಗಳಿಂದ ಫಾರ್ಮೇಷನ್ ಆಗಿರೋದು. ಮತ್ತು ರೇಷ್ಮೆ ಸೀರೆ ಬಗ್ಗೆ, ರೇಷ್ಮೆ ಹೇಗೆ ಕಂಡುಹಿಡಿದಿದ್ದು ಅಂತಂದರೆ, ಯಾರು ಫಸ್ಟ್ ಕಂಡುಹಿಡಿದಿದ್ದರೆ ಚೈನಾದವರು. ಹೇಗೆ ನೋಡಿ, ಎಲ್ಲ ಒಂಚೂರು ಉಳಿದಿಲ್ಲ, ಎಲ್ಲ ಇದಾಗ್ಬಿಟ್ಟಿದೆ. ಪ್ಲಾಸ್ಟಿಕ್ಕು ಅಥವಾ ಇದು ಡೂಪ್ಲಿಕೇಟ್ ರೇಷ್ಮೆ ಆದರೆ ಒಂಥರ ಗಂಟು ಉಳಿತೆ ನೋಡಿ, ಏನು ಪುಡಿನೇ ಆಗಲ್ಲ ನೋಡಿ, ಪುಡಿನೂ ಆಗಲ್ಲ, ಒಂಥರ ಗಟ್ಟಿಗೆ ನಿಂತ್ಕೊಳ್ತೆ ನೋಡಿ, ಏನೂ ಇಲ್ಲ. ಈ ರೇಷ್ಮೆನ ಯಾರು ಕಂಡುಹಿಡಿದಿರೋದು ಫಸ್ಟು ಅಂದರೆ ಚೈನಾದವರು. ಅದರಲ್ಲಿ ಒಬ್ಬ ರಾಣಿ ಏನು ಮಾಡ್ತಾಳಂತೆ, ಟೀನ ಮಾಡಿ ಒಂದು ಬಸೀಲಿ ಹಾಕ್ಕೊಂಡು ಕೂತಿರ್ತಾಳೆ, ಕಪ್ಪು ಬಸಿ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಕಪ್ಪಲ್ಲಿ ಹಾಕಿರ್ತಾಳೆ. ಆಗ ಏನಾಗುತ್ತೆ ಅಂದರೆ, ಈ ರೇಷ್ಮೆಯ ಹುಳುವಿನ ಒಂದು ಇದು ಹೆಳೆ ಹೋಗ್ಬಿಟ್ಟು ಆ ಟೀ ಮೇಲೆ ಬಿದ್ದೋಗ್ಬಿಡುತ್ತೆ. ಕಕೂನ್ ಅಂತ ಹೇಳ್ತಾರೆ ಅದನ್ನು. ಕಾವ್ಯ ಇನ್ನೂ ಚೆನ್ನಾಗಿ ಹೇಳ್ತಾಳೆ. ಅದು ಟೀ ಒಳಗೆ ಬಿದ್ದಾಗ ಅವಳು ತೆಗಿತಾಳಂತೆ. ತೆಗಿಯೋಕ್ಕೆ ಹೋದಾಗ ಅದು ಎಳೆ 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 ಬರ್ತಾನೇ ಇರುತ್ತಂತೆ. ಅಂದರೆ ಎಳೆ ಆಗ್ತಾ ಇರುತ್ತೆ, ಗಟ್ಟಿಯಾಗಿರಲ್ಲ. ಆ ರೀತಿ ನೋಡಿಬಿಟ್ಟು ಅವಳು ಅದ್ರ ಮೇಲೆಲ್ಲನೂ ಏನು ಇದರಿಂದನೂ ಬಟ್ಟೆ ಮಾಡ್ಬೋದು ಅಂತೇಳಿ ಅವಳು ಸರ್ಚ್ ಮಾಡಿ, ಆಮೇಲೆ ರೇಷ್ಮೆಗಳು ಈಗ ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ಕ್ರೇಜ್ ಇರೋದು, ಇಂಡಿಯಾದಲ್ಲೇ ಈ ಥರ ಸೀರೆಗಳು ಅಂದನು. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ರೇಷ್ಮೆ ಬಗ್ಗೆ ಮಾಹಿತಿ. ಸೊ ನಿಮಗೆ ನೀವು ಸಹಿತ ಈ ಥರ 1-2-3 ಸಲ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಅವಾಗ ರೇಷ್ಮೆನ ಇದಲ್ವಾ, ಇದು ಪಾಲಿಸ್ಟ್ರಾ. ಈಗ ಬ್ಲೌಸೆಲ್ಲ ತೊಗೊಳ್ತೀವಿ, ಅದು ಸ್ಯಾರಿಗೆ ಅದೆಲ್ಲ ಸ್ವಲ್ಪ ಪಾಲಿಸ್ಟ್ರ್ ಮಿಕ್ಸ್ ಇರುತ್ತೆ. ಮತ್ತು ಎಷ್ಟು ಪರ್ಸೆಂಟು ಪಾಲಿಸ್ಟ್ರು, ಎಷ್ಟು ಪರ್ಸೆಂಟು ರೇಷ್ಮೆ ಅನ್ನೋದನ್ನು ಸಹಿತ ಕಂಡುಹಿಡ್ಕೋಬೋದು. ನೋಡಿ, ಈಗ ಒಂಚೂರು ಉಳ್ಕೊಂಡಿಲ್ಲ, ಇದೆಲ್ಲ ಕ್ಯಾಂಡಲ್ದು ಅಷ್ಟೇ, ಎಲ್ಲ ಬೂದಿಯಾಗಿದೆ. ಮತ್ತು ಸ್ಮೆಲ್ಲು ಬರ್ತಾಯಿದೆ. ಸ್ಮೆಲ್ ಬಂತಲ್ಲ ನೋಡಿ, ಸ್ಮೆಲ್ ಕೆಟ್ಟ ಸ್ಮೆಲ್ ಬರಬೇಕು ಆ ರೀತಿ. ಸೊ ಥ್ಯಾಂಕ್ಸ್ ಫಾರ್ ಫ್ರೆಂಡ್ಸ್ ವಾಚಿಂಗ್. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಆಗಿ, ಇನ್ನೂ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ, ಮತ್ತು ಆಲ್ ಎನ್ನುವ ಬೆಲ್ ಐಕಾನನ್ನು ಒತ್ತಿರಿ. ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.